ಸ್ವದೇಶಿ ಬಳಸಿ ದೇಶ ಉಳಿಸಿ ಸ್ವದೇಶಿ ಜಾಗೃತಿ ಅಭಿಯಾನ. ಮಾಗಡಿ ಪಟ್ಟಣದ ಬಾಲಾಜಿ ಚಿತ್ರಮಂದಿರ ರಸ್ತೆ ಎನ್ಇಎಸ್ ಬಡಾವಣೆ ಮುಖಾಂತರ ಕಲ್ಯಾಗೇಟ್ ನರಸಿಂಹ ಸರ್ಕಲ್ನಲ್ಲಿ ಸ್ವದೇಶಿ ಜಾಗರಣ ಸೈಕಲ್ ಯಾತ್ರಿಕರಿಗೆ ಬರಮಾಡಿಕೊಂಡು ಪುಷ್ಪಾರ್ಚನೆ ಮಾಡುವ ಮುಖಾಂತರ ಆತ್ಮೀಯವಾಗಿ ಭಾಜಪ ಕಾರ್ಯಕರ್ತರು ಮುಖಂಡರು ಸ್ವಾಗತವನ್ನು ಕೋರಿದರು. ನಿವೃತ್ತ ಸೇನಾಧಿಕಾರಿಗಳು ಮತ್ತು ದೇಶಭಕ್ತ ಸೈಕಲಿಸ್ಟ್ಗಳು ಇಂದಿನಿಂದ ಸತ್ಯಸಾಯಿ ಸನಾತನ ಚಾರಿಟೇಬಲ್ ಅರ್ಜುನ್ ಬೆಟ್ಟಹಳ್ಳಿ ವತಿಯಿಂದ ದಿನಾಂಕ 13/12/2025 ಪ್ರಾರಂಭವಾಗಿ 21/1/2026 ಮುಕ್ತವಾಗಿರಲಿರುವಂತಹ ಕರ್ನಾಟಕದಾದ್ಯಂತ 3600 ಕಿಲೋಮೀಟರ್ ಸ್ವದೇಶಿ ಜಾಗರಣ ಸೈಕಲ್ ಯಾತ್ರಿಕರಿಗೆ ಮಾಗಡಿ ನಗರಕ್ಕೆ ಸ್ವಾಗತಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ರಾಮನಗರದ ಕಡೆಗೆ ಬೀಳ್ಕೊಡುಗೆ ನೀಡಲಾಯಿತು. ದೇಶಭಕ್ತ ಭಾರತೀಯ ವ್ಯಾಪಾರಸ್ಥರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ವಸ್ತುಗಳನ್ನು ತಮ್ಮದಾಗಿಸಿಕೊಂಡಾಗ ಮಾತ್ರ ಆತ್ಮನಿರ್ಭರ ಭಾರತಕ್ಕೆ ಒಂದು ಅರ್ಥ ಬರಲಿದೆ. ವಿದೇಶಿ ಕಂಪನಿಗಳು ದೇಶವನ್ನ ಲೂಟಿ ಮಾಡ್ತಾ ಇದ್ದು, ಭಾರತದಲ್ಲಿ ತಯಾರಾಗುವಂತಹ ವಸ್ತುಗಳನ್ನು ಬಳಸುವುದರಿಂದಾಗಿ ದೇಶ ಸಶಕ್ತ ಆಗುವುದರಲ್ಲಿ ಅನುಮಾನವಿಲ್ಲ ಅಂತ ಕಿರಣ್ ಕೆ.ಆರ್. ಕೆಂಚಾಳಿ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಸೈನಿಕರಾದಂತಹ ಮಾಗಡಿ ಶಿವಲಿಂಗಯ್ಯ, ದೊಡ್ಡಿ ರಾಜೇಶ್, ದೊಡ್ಡಿ ವೀರೇಶ್ ಕುಮಾರ್ ಮತ್ತು ಡೆಲ್ಲಿ ನಾರಾಯಣಸ್ವಾಮಿ, ಪ್ರಾಣಿ ಪ್ರಿಯ, ಧನಂಜಯ್, ತಿರುಮಲೆ ಭಾಸ್ಕರ್, ಎನ್ಇಎಸ್ ಆನಂದ್ ಮತ್ತು ಬೋರ್ಮಣಿ ಆನಂದ, ಮಧುರ, ಕೇಶವ್, ಕುಮಾರ ಉಪಾರ್ತಿ ಮತ್ತು ಮಂಜುನಾಥ್ ಸಂಕಿಘಟ್ಟ, ಜಗದೀಶ್ ಹಾಗೂ ಸಾರ್ವಜನಿಕ ಸಮಾಜ ಬಂಧುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹಲೋ, ಹಾಂ ಆಂಟಿ ಬತ್ತು. ಯಾವ ಕಾಲೇಜು? ಎಲ್ಲ ಹಿರಿಯರಿಗೆ ನಮಸ್ಕಾರ. ಪುಣ್ಯಭೂಮಿ ಮಾಗಡಿಗೆ ಸ್ವಾಗತವನ್ನು ಬಯಸುತ್ತೇನೆ. ಸ್ವದೇಶಿ ಬಳಸಿ ದೇಶ ಬೆಳೆಸಿ ಈ ಒಂದು ಯಾತ್ರೆಯ ಅಂಗವಾಗಿ ಎಲ್ಲ ನಾಡಿನ ಹಿರಿಯರು ಬಂದಿದ್ದಾರೆ. ಪುಣ್ಯಭೂಮಿ ಮಾಗಡಿಯ ಮಹಾ ಸಂಸ್ಕೃತಿ ಸರ್ಜನ ಬಂಧುಗಳ ಪರವಾಗಿ ಸ್ವಾಗತಿಸ್ತೇನೆ. ತಮ್ಮ ಈ ಒಂದು ಸೈಕಲ್ ಯಾತ್ರೆಯ ಉದ್ದೇಶವನ್ನು ವಿವರಿಸ್ತಾರೆ. ನಾಗರಿಕರಿಗೆಲ್ಲ ನಮಸ್ಕಾರ. ನನ್ನ ಹೆಸರು ರಮೇಶ್ ಕಿಸೆ ಅಂತೇಳಿ. ನಾವು 38 ದಿನಗಳ ಕಾಲ ಕರ್ನಾಟಕದಾದ್ಯಂತ ಸುತ್ತಾಡಿ ಈ ಒಂದು ಸ್ವದೇಶಿ